ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಧರ್ಮಗುರು ವಿಶ್ವಗುರು ಮಹಾತ್ಮ ಬಸವಣ್ಣನವರನ್ನು, ವಿಶ್ವಜ್ಯೋತಿ ಅಕ್ಕ ಮಹಾದೇವಿರವರನ್ನು, ಸಕಲ ಶಿವ ಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ ಭಾರತೀಯರೆಲ್ಲರಿಗೂ ಇಲ್ಲಿಂದಲೇ ಶರಣಗಳು. ಒಂದು ಮಹಾತ್ಮ ಬಸವಣ್ಣನವರ ವಚನ. ಜಾತಿ ಹಿಡಿದು ಸೂತಕವನ್ನು ಅರಸುವೆ, ಜ್ಯೋತಿ ಹಿಡಿದು ಕತ್ತಲೆಯನ್ನು ಅರಸುವೆ, ಇದೇಕೋ ಮರುಳ ಮಾನವ, ಜಾತಿಯಲ್ಲಿ ಅಧಿಕನೆಂಬೇನು. ವಿಪ್ರರು ಶತಕೋಟಿಗಳಿದ್ದಲ್ಲಿ ಫಲವೇನು. ಭಕ್ತ ಶಿರೋಮಣಿ ಎಂಬುದು ವಚನ. ನಮ್ಮ ಕೂಡಲ ಸಂಗನ ಶರಣರ ಪಾದ ಪರುಷ. ನಂಬು ನಂಬು ಕೆಡಬೇಡ ಮಾನವ, ಕೆಡಬೇಡ ಮಾನವ. ಮಹಾತ್ಮ ಬಸವಣ್ಣನವರು ಈ ವಚನದಲ್ಲಿ ಏನು ಹೇಳಿಕೊಡ್ತಾರೆಂದರೆ, ಈ ಜಾತಿ ಭೇದ ಭಾವ ನಿರ್ಮಾಣ ಮಾಡಿರ್ತಕ್ಕಂತಹ ಮನುವಾದಿಗಳು ಇವತ್ತು ದೇಶದ ಜನರನ್ನು ಅಜ್ಞಾನದಲ್ಲಿಟ್ಟು ಅಂತರಂಗದ ದೇವನನ್ನು ಮರೆಸಿ ಮಾನವ ನಿರ್ಮಿತ ಹಲವು ದೈವಗಳ ಎಂಜಲ ತಿನ್ನಿಸುವುದನ್ನು ಕಲಿಸಿದರಲ್ಲ. ಈ ಎಂಜಲ ತಿನ್ನುತ್ತಾ ತಿನ್ನುತ್ತಾ ತಿನ್ನುತ್ತಾನೆ ಈ ಭಾರತ ದೇಶದಲ್ಲಿ ಹಲವು ದೈವಗಳು ಸೃಷ್ಟಿಯಾಗಿವೆ. ಅದೇ ಕಾರಣಕ್ಕಾಗಿ ಎಲ್ಲರೂ ಕೂಡಿ ಬಾಳಲು ಬರ್ತಾ ಇಲ್ಲ. ಇವಾಗ ಎಲ್ಲ ಭಾರತೀಯರು ಕೂಡಿ ಬದುಕಲು ಒಂದೇ ಒಂದು ಧರ್ಮ ಯಾವುದಾದರೂ ಇದ್ದರೆ 12ನೇ ಶತಮಾನದ ನಮ್ಮ ಪ್ರಧಾನಮಂತ್ರಿ ಮಹಾತ್ಮ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ಇಷ್ಟಲಿಂಗದ ಮೂಲಕ ಕೊಟ್ಟಿರ್ತಕ್ಕಂಥ ಸಮಾನತೆಯ ಧರ್ಮ, ಸಕಲ ಜೀವಾತ್ಮರಿಗೆ ದೇಶನ್ನೇ ಬಯಸಿದ ಧರ್ಮ, ಅರಿವೇ ಗುರು ಎಂದು ಹೇಳಿದ ಧರ್ಮ, ಕಾಯಕವೇ ಕೈಲಾಸವೆಂದು ಹೇಳಿದ ಧರ್ಮ ಈ ಜಗತ್ತದಲ್ಲಿ ಯಾವುದಾದರೂ ಇದ್ದರೆ ಅದು ಮಹಾತ್ಮ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ಧರ್ಮ. ಇವತ್ತು ದೇಶದಲ್ಲಿ ಅಪಪ್ರಚಾರ ಭಾಳ ಆಗ್ತಾಯಿದೆ. ಕೆಲವು ಲಿಂಗಾಯತರನಿಸಿಕೊಂಡವರು ಹೇಳ್ತಾ ಇದ್ದಾರೆ, ಹಿಂದೂ ಮುಸ್ಲಿಂ ಕ್ರೈಸ್ತ ಈ ಭೇದ ಭಾವಗಳನ್ನು ಹುಟ್ಟಿಸಿ ಜನರ ತಲೆಯಲ್ಲಿ ಏನು ಹಾಕ್ತಾ ಇದ್ದಾರೆ ಅಂದರೆ, ಮುಸಲ್ಮಾನರು ನಮಗೆ ಬಹಳ ಡೇಂಜರ್ ಇದ್ದಾರೆ, ಅವರು ಹಾಗೆ ಮಾಡುತ್ತಾರೆ, ಹೀಗೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಇದು ಏನು ನಿಜಾಮರ ಆಳ್ವಿಕೆ ಕಾಲ ಅಲ್ಲ, ಇದು ಸ್ವತಂತ್ರ ಭಾರತ ದೇಶ ಇದೆ, ಇಲ್ಲಿ ಪ್ರಜಾಪ್ರಭುತ್ವ ಇದೆ, ಇಲ್ಲಿ ಚುನಾವಣೆಯಿಂದ ಗೆದ್ದು ಬಂದವರು ಒಳ್ಳೆ ವ್ಯಕ್ತಿಗಳನ್ನು ಬಂದು ಒಳ್ಳೆ ರೂಲ್ಸ್ಗಳನ್ನು ಕಾನೂನುಗಳನ್ನು ತೆಗೆದುಕೊಂಡು ಎಲ್ಲ ತಪ್ಪು ಮಾಡ್ತಕ್ಕಂಥವರನ್ನು ಸುಧಾರಿಸಲು ಬರುತ್ತದೆ. ಈ ಮನುವಾದಿಗಳು ಚುನಾವಣೆ ಹತ್ತಿರ ಬಂದಿದೆಯಲ್ಲ, ಇನ್ನೆಲ್ಲ ಸುಳ್ಳುಗಳು ಹೇಳ್ತಾ ಇದ್ದಾರೆ. ಇದನ್ನು ಯಾರು ನಂಬಲಿಕ್ಕೆ ಹೋಗಬೇಡಿರಿ. ಕಾರಣ 890 ವರ್ಷಗಳು ಕಳೆದು ಹೋದವಲ್ಲ, ಇನ್ನು ಯಾಕಪ್ಪ ಬಸವಣ್ಣನ ಧರ್ಮ, ಏಕದೇವ ಉಪಾಸನೆ ಧರ್ಮ, ಸಮಾನತೆಯ ಧರ್ಮ ಯಾಕೆ ಪ್ರಚಾರ ಮಾಡಿಲ್ಲ ಅಂದರೆ ಇದೇ ಇಂಥದೇ ಪರಿಸ್ಥಿತಿ. ಅವರಿಗೆ ಏನು ದುಃಖ ಇದೆ ಅಂದರೆ, ಎಲ್ಲರೂ ಏಕದೇವ ಉಪಾಸನೆ ಆದರೆ ಗುಡಿಗಳಿಗೆ ಹೋಗುವವರು ಯಾರು, ಅಲ್ಲಿ ಕಾಲು ಬಿದ್ದವ್ರಿಗೆ ದುಡ್ಡು ಕೊಡೋರು ಯಾರು? ನಾವು ಒಕ್ಕಲಿಗರು, ದುಡಿಯುವ ವರ್ಗದವರು, ನಾವು ಲಿಂಗಾಯತರು, ನಾವೆಲ್ಲ ವೇದನೆ ಅವ್ರ ಕಾಲಿಗೆ ಬಿದ್ದು ದುಡ್ಡು ಹಾಕ್ತಾ ಇದ್ದೀವಿಲ್ಲ, ಇದು ಹೋಗಿ ಬಿಡುತ್ತದೆ ಎಂಬ ಭಯ ಇದೆ ಅಂತ ಹೇಳ್ರಿ ಖುಲ್ಲ. ನೀವೆಲ್ಲ ಸುಮ್ಮನೆ ಹಿಂದೂ ಮುಸ್ಲಿಂ ಅದು ಜಾತಿ ಭೇದ ಭಾವ ನೀವು
ಈ ಭಾರತ ದೇಶದ ಸಂವಿಧಾನದ ಪ್ರಕಾರ ಚುನಾವಣೆಯಿಂದ ಗೆದ್ದು ಬಂದಾಗ ಅಲ್ಲಿ ಏನು ಪ್ರಮಾಣ ಮಾಡ್ತೀರಪ್ಪ? ನಾನು ಯಾರ ಮೇಲೆ ಭೇದ ಭಾವ ಮಾಡುವುದಿಲ್ಲ, ನಾನು ಎಲ್ಲರನ್ನ ಸಮಾನತೆಯಿಂದ ಕಾಣುತ್ತೇನೆ, ನಾನು ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುತ್ತೇನೆ, ಇವೆಲ್ಲ ಹೇಳ್ತಿರೇನಿಲ್ಲ. ಮತ್ತು ಈಗ ನಂತರ ಇವೆಲ್ಲ ಜಗಳ ಬೆಂಕಿ ಹಚ್ಚಕ್ಕೆ ಆ ಕಾರ್ಯ ಯಾಕೆ ಮಾಡ್ತಾ ಇದ್ದೀರಿ? ಅರೆ ಅರ್ಧಂಬರ್ಧ ಇರ್ತಕ್ಕಂಥ ಲಿಂಗಾಯತರೇ, ನೀವು ಬಸವಣ್ಣನವರ ತತ್ವದಿಂದ ಮಾತ್ರ ನಿಮ್ಮ ಕುಟುಂಬಗಳು ಶುದ್ಧವಾಗಲು ಸಾಧ್ಯವಿದೆ. ಇದನ್ನು ನೆನಪಿಡಿ, ವಚನಗಳನ್ನು ಓದಿರಿ, ಅರ್ಥ ಮಾಡಿಕೊಳ್ಳಿರಿ, ಜಾತಿ ಭೇದ ಭಾವ ಬಿಟ್ಟುಕೊಡಿ. ಯಾವ ವ್ಯಕ್ತಿ ಬಸವಣ್ಣನವರು ಇನ್ನೊಂದು ವಚನ ಹೇಳ್ತಾರಲ್ಲ, ಕೆಟ್ಟವರ ಜೊತೆ ಸಂಘ ಮಾಡುವುದನ್ನು ಬಿಡಿರಿ, ಸುಳ್ಳು ಹೇಳೋರ ಜೊತೆ ಬಿಡಿರಿ. ಕೊಲ್ಲುವವನೇ ಮಾದಿಗನು, ಹೊಲಸು ತಿಂಬುವವನೇ ಹೊಲಿಯ. ಕುಲವೇನು ಅವಂದಿರ, ಕುಲವೇನು ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವ ನಮ್ಮ ಕೂಡಲ ಸಂಗನ ಶರಣರೇ ಕುಲಜರು ಎಂದು ಹೇಳಿದಾರಲ್ಲ. ಇದು ಕೂಡ ಕಾನೂನಿದೆ, ಇದು ಕೂಡ ಸಂವಿಧಾನದ ರೂಲ್ಸ್ ಇದೆ. ಆ ಹಿಂದೂ ಇರಲಿ, ಮುಸ್ಲಿಮ್ ಇರಲಿ, ಕ್ರೈಸ್ತಿರಲಿ, ಇದು ಕಾನೂನು ಪ್ರಕಾರ ಪ್ರಾಣಿ ಹಿಂಸೆ ಅಪರಾಧವಿದೆ ಎಂದು ಈ ಪ್ರಕಾರ ಮಾಡಬೇಕು. ಸುಮ್ಮನೆ ಎಲೆಕ್ಷನ್ದಲ್ಲಿ ಗೆದ್ದು ಬರೋ ಸಲುವಾಗಿ ಈ ಲಿಂಗಾಯತ ತತ್ವ ಹಾಳು ಮಾಡ್ತಕ್ಕಂಥ ಕೆಲಸ ಮಾಡಬೇಡಿರಿ. ಇದು ಬಸವಣ್ಣನವರು ಸ್ಥಾಪಿಸಿದ ಲಿಂಗಾಯತ ಧರ್ಮ ಎಂದು ಹೇಳಲು ನಾನು ಹೆಮ್ಮೆ ಪಡುತ್ತೇನೆ. ನನ್ನ ಧರ್ಮಗುರು ವಿಶ್ವಗುರು ಬಸವಣ್ಣನವರು. ನನ್ನ ಧರ್ಮದ ಲಾಂಛನ ಸಮಾನತೆ ಸಾರುವ ಇಷ್ಟಲಿಂಗ, ಸೃಷ್ಟಿಕರ್ತನ ಕುರುಹು. ನನ್ನ ಧರ್ಮಗ್ರಂಥ ಬಸವಾದಿ ಶಿವಶರಣರು ಬರೆದಿರ್ತಕ್ಕಂಥ ವಚನಗಳು. ನನ್ನ ಧರ್ಮದ ಆರಾಧನೆ ಕೇಂದ್ರ ಯಾವುದು? ಅನುಭವ ಮಂಟಪ ಅಷ್ಟೇ. ನಮಗೆ ಯಾವುದೇ ಜ್ಯೋತಿಷ್ಯ ಶಾಸ್ತ್ರ, ಪುರಾಣ, ಪಂಚಾಂಗ ಯಾವ ಕೂಡ, ವೇದಶಾಸ್ತ್ರ ಯಾವ ಕೂಡ ನಮಗೆ ಬೇಕೇ ಆಗಿಲ್ಲ. ಅವೆಲ್ಲ ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ. ಇದೇ ಕಾರಣಕ್ಕಾಗಿ 890 ವರ್ಷಗಳು ಕಳೆದುವುದು. ಈ ಮನುವಾದಿಗಳು ಸುಳ್ಳು ಗೊಳ್ಳುಗಳು ಹಳ್ಳಿಗಳಲ್ಲಿ ಹರಡಿಸಿ ಇವರೆಲ್ಲ ಏನು ಮಾಡ್ತಾ ಇದ್ದಾರಪ್ಪ? ಎಷ್ಟೊಂದು ಜನ ಸಮಾಜದವ್ರು ನಿಮಗೆಲ್ಲ ಕೊಟ್ಟಿದ್ರಲ್ಲ, ದೊಡ್ಡ ದೊಡ್ಡ ಮನೆಗಳು, ಹೊಲಗಳು ಕೊಟ್ಟಿರಲ್ಲ. ಬಸವ ತತ್ವ, ಬಸವ ಧರ್ಮ, ಲಿಂಗಾಯತ ಸಮಾನತೆ ಧರ್ಮ ಪ್ರಚಾರ ಮಾಡಂಥೇಳಿ ಏನು ಮಾಡಿದ್ರಿ ನೀವೆಲ್ಲ? ಯಾಕೆ 890 ವರ್ಷಗಳು ಕಳೆದು ಹೋದು ಇನ್ನೂ ಸಮಾನತೆ ಇಲ್ಲ? ಯುವಕರೆಲ್ಲ ಹಾಳಾಗಿ ಹೋಗ್ತಾ ಇದ್ದಾರೆ. ಏನು ಶಿಕ್ಷಣದಲ್ಲಿ ಏನಿದೆ? ಬರೀ ದುಡ್ಡು ಗಳಿಸೋದಿದೆ. ವಚನ ಸಾಹಿತ್ಯ, ವಚನ ಗ್ರಂಥವೇನೋ ಇದೆಯಲ್ಲ ತತ್ವ, ಇದು ಶಿಕ್ಷಣದಲ್ಲಿ ಬರಲೇಬೇಕು. ಇದು ಸರ್ಕಾರದವರಿಗೆ ನನ್ನ ವಿನಂತಿ. ಮತ್ತು ಬಸವ ಕಲ್ಯಾಣದಲ್ಲಿ ನಿರ್ಮಾಣವಾಗ್ತಕ್ಕಂಥ ಅನುಭವ ಮಂಟಪ, ನೂತನ ಅನುಭವ ಮಂಟಪ, ವರ್ಷಿಗೆ ಒಂದು ಸಲ ಆದರೂ ಕೂಡ ಆ ಪಾರ್ಲಿಮೆಂಟ್ಗೆ ಹೋಗಿರ್ತಕ್ಕಂಥ MP ಗಳು, MLAಗಳು, ಈ ಧರ್ಮದ ಬೋಧನೆ ಮಾಡ್ತಕ್ಕಂಥವರಿಗೆ ಇದು ತರಬೇತಿ ಕೇಂದ್ರವಾಗಬೇಕು ಬಸವ ಕಲ್ಯಾಣ. ಆವಾಗ ಮಾತ್ರ स्वच्छ भारत बना सकते हैं. स्वच्छ मन से स्वच्छ भारत. जब खाली स्वच्छ भारत बनाएंगे, सबका साथ, सबका विकास, सबका विश्वास, ऐसा कैसा होता है? नहीं होता. सिर्फ अनुभव मंटप. दुनिया के फर्स्ट पार्लिमेंट महात्मा बसवण्णा जो प्राइम मिनिस्टर थे ना 12वीं शताब्दी में, बिज्जल राजा के, उनका तत्व से बिल्कुल हो सकता है. उनका तत्व फॉलो करो. जब फॉलो करो, आचरण करो, सरल है बिल्कुल. मैं इतना बोलते हुए मैं विनंती के साथ कहता हूँ, गारंटी के साथ कहता हूँ, बिल्कुल सबसे ज़्यादा सरल जीवन के लिए महात्मा बसवण्णा स्थापित अनुभव मंटप के लिंगायत धर्म, ये गारंटी के साथ मैं पूरे भारत के 145 करोड़ जनता को ये विचार जाने दो. आज का देश के प्रधानमंत्री हो, राष्ट्रपति हो, MP हो, MLA हो, कोई भी राजकारणी लोग, कोई धर्म के बोधन करने वाले लोग, सभी समाज सुधारक लोगों को ये वचन का वीडियो पहुंचने दो बोलकर मैं कोटि शरणों के साथ मैं विनंती करते हुए पूरे मेरा भारतवासियों को मैं सर झुकाकर शरणों करता हूँ.